ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡತಿ. ನಾನು ನಿಮ್ಮ ಗಾಯತ್ರಿ. ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇರುವಂತಹ ವಿಷಯ ಮಹಿಳೆಯರ ಶಕ್ತಿ ಆರ್ ದ ಸ್ಟ್ರೆಂತ್ ಆಫ್ ಅ ವುಮೆನ್. ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಕೇಳುವಂತ ಮಾತು ಮಹಿಳೆ ದುರ್ಬಲ ಅಂತ. ಆದ್ರೆ ಇತಿಹಾಸವೇ ಹೇಳುತ್ತೆ ಮಹಿಳೆ ಅಂದ್ರೆ ದುರ್ಬಲ ಅಲ್ಲ, ದುರ್ಗೆಯ ರೂಪ ಅಂತ. ತಾಯಿಗೆ ಮಗು ಹುಟ್ಟಿಸುವಂತ ಶಕ್ತಿಯನ್ನ ಹೊಂದಿದ್ದಾಳೆ. ಒಬ್ಬ ಮನುಷ್ಯ ತನ್ನ ಜೀವನಕ್ಕಾಗಿ ಹೋರಾಡಬಹುದು, ಆದ್ರೆ ತಾಯಿ 9 ತಿಂಗಳು ಜೀವವನ್ನ ಹೊತ್ತು ನೋವನ್ನ ಅನುಭವಿಸಿ ಮತ್ತೊಬ್ಬನ ಜೀವನವನ್ನ ಕೊಡ್ತಾಳೆ. ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೇನು ಬೇಕು ಅಲ್ವಾ? ನಮ್ಮ ದೇಶದಲ್ಲಿ ರಾಣಿ ಚೆನ್ನಮ್ಮ ಕೇವಲ ಕತ್ತಿ ಹಿಡಿದು ಹೋರಾಡಲಿಲ್ಲ, ಸ್ವಾತಂತ್ರ್ಯದ ದೀಪವನ್ನ ಬೆಳಗಿಸಿದ್ರು. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶವನ್ನ ತಲುಪಿದ್ರು. ಮೇರಿ ಕಾಮ್ ತಮ್ಮ ಮುಷ್ಟಿಯಿಂದಲೇ ವಿಶ್ವಕ್ಕೆ ಭಾರತವನ್ನ ಪರಿಚಯಿಸಿದ್ರು. ಇದು ಕೇವಲ ಹೆಸರುಗಳು. ಪ್ರತಿದಿನವೂ ನಮ್ಮ ಮನೆಗಳಲ್ಲೇ ಸಣ್ಣ ಸಣ್ಣ ತ್ಯಾಗಗಳ ಮೂಲಕ ಮಹಿಳೆಯರು ವೀರರು. ಅವರು ತಮಗಾಗಿ ಬದುಕೋದಕ್ಕಿಂತ ಇತರರಿಗಾಗಿ ಬದುಕ್ತಾರೆ ಅನ್ನೋದು ಗೊತ್ತೇ ಆಗ್ತಾ ಇರುತ್ತೆ. ಆದ್ರೆ ಇನ್ನೂ ಸಮಾಜದಲ್ಲಿ ಮಹಿಳೆಯನ್ನ ತಗ್ಗಿಸಿ ನೋಡೋರಿದ್ದಾರೆ. ಅವರನ್ನ ರಕ್ಷಿಸಬೇಕು ಅನ್ನೋದಲ್ಲ, ಅವರಿಗೆ ಅವಕಾಶವನ್ನ ನೀಡಬೇಕು, ಗೌರವವನ್ನ ನೀಡಬೇಕು. ಒಂದು ಮಾತಿದೆ, ಇಫ್ ಯು ಎಂಪವರ್ ಅ ಮ್ಯಾನ್ ಯು ಎಂಪವರ್ ಅನ್ ಇಂಡಿವಿಜುವಲ್, ಬಟ್ ಇಫ್ ಯು ಎಂಪವರ್ ಅ ವುಮೆನ್ ಯು ಎಂಪವರ್ ಅ ನೇಷನ್ ಅಂತ. ಅಂದ್ರೆ ಒಬ್ಬ ಮಹಿಳೆ ಶಕ್ತಿಯಾದ್ರೆ ಒಂದು ಪೀಳಿಗೆನೇ ಶಕ್ತಿಯಾಗತ್ತೆ ಅಂತ. ಹೀಗಾಗಿ ಇಂದು ನಾವು ಪ್ರತಿಯೊಬ್ಬರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ. ಮಹಿಳೆಯನ್ನ ಕೇವಲ ಗೌರವಿಸೋದಲ್ಲ, ಅವರ ಕನಸುಗಳಿಗೆ ಬೆಂಬಲ ನೀಡಬೇಕಾಗಿದೆ. ಮಹಿಳೆ ಅಂದ್ರೆ ಕೇವಲ ಮನೆ ಬೆಳಕಲ್ಲ, ಅವಳು ಸಮಾಜದ ದೀಪ.